ಪರಿಸರ ಅಂದ್ರೆ ಏನಂತ ಯಾರು ಹೇಳ್ತೀವಿ? ನಮ್ಮೆಲ್ಲರ ರಕ್ಷಕ, ರಕ್ಷಣೆ. ಪರಿಸರ ಅಂದ್ರೆ ನಮ್ಮನ್ನ ನಾವೇ ರಕ್ಷಣೆ ಮಾಡ್ಕೊಳ್ಳೋದ ಪರಿಸರ ಅಂತ ಹೇಳ್ತಾರೆ ಅಂತ ಚಿರಾಗ ಅದೇ ಬಿಟ್ಟು ಬೇರೆ ಪರಿಸರ ಅಂದ್ರೆ ವೆರಿ ಗುಡ್. ನೋಡಿ ಯತೀಶ ಅಷ್ಟೇ ನಿಮಗೆ ನಮ್ಮ ಯತೀಶ್ ಅವ್ರು ಏನ್ ಹೇಳಿದ್ರು ಅಂದ್ರೆ ಪರಿಸರ ಅಂದ್ರೆ ನಮ್ಮ ಸುತ್ತಮುತ್ತಲಿರುವ ವಾಯು, ಪ್ರಾಣಿ ಪಕ್ಷಿಗಳಾಗಿರ್ಬೋದು, ಕೀಟಗಳಾಗಿರ್ಬೋದು, ಅಥವಾ ಗಿಡ ಮರಗಳಾಗಿರ್ಬೋದು, ಅಥವಾ ನಮ್ಮ ಕಣ್ಣಿಗೆ ಕಾಣ್ತಾ ಇರೋದೆಲ್ಲ ಪರಿಸರ ಅಂತ ಹೇಳ್ತೀವಲ್ವಾ, ಅದನ್ನ ನಾವು ಪರಿಸರ ಅಂತ ಹೇಳ್ತೀವಿ. ಈಗ ಇತ್ತೀಚಿನ ದಿನಗಳಲ್ಲಿ ಈ ಪರಿಸರ ಏನಾಗ್ತದೆ ಹಾನಿಕರ ಆಗ್ತದೆ. ಇದಕ್ಕೆ ಕಾರಣನೇ ಮಾನವನ ಚಟುವಟಿಕೆ. ಈಗ ನೀವೆಲ್ಲ ನೋಡಿರ್ಬೋದು ಆಗಿನ ಕಾಲದಲ್ಲಿ ಆಗ ವಾಹನಗಳು ಇರ್ಲಿಲ್ಲಲ್ಲ. ವಾಹನಗಳು ಇರಲಿಲ್ಲ ಅಂದ್ರೆ ವಾಯು ಮಾಲಿನ್ಯ ಆಗ್ತಿರ್ಲಿಲ್ಲಲ್ಲ. ಅಲ್ಲ ಈಗೆಲ್ಲ ಏನಾಗಿದೆ, ಮನೆಗೊಂದು ಕಾರ್ ಬಂದಿದೆ, ಬೈಕ್ ಬಂದಿದೆ, ಮತ್ತೆ ಲಾರಿಗಳು ಇರ್ತದೆ, ಆಟೋಗಳಿದೆ. ಇದರಿಂದ ಅಂದ್ರೆ ಮಾನವನ ಯಥೇಚ್ಛಾಗಿ ಬಳಸೋದ್ರಿಂದ ಆಗಿರೋದ್ರಿಂದ ಪರಿಸರ ಮಾಲಿನ್ಯ ಆಗ್ತೈತೆ ಅಲ್ವಾ. ಸೊ ಇದರಿಂದ ಏನಾಗ್ತೈತೆ, ಪರಿಸರದ ಮೇಲೆ ದುಷ್ಪರಿಣಾಮಗಳು ಬೀಳ್ತೈತೆ. ಹೌದು, ಯಾವ್ದು ಅಂತ ನೋಡೋಣ ಆಯ್ತಾ. ಈಗ ಮೊದಲನೇದು ನಿಮಗೆ ಗೊತ್ತಿರ್ಬೋದು, ನಮ್ಮ ಭಾರತದ ಜನಸಂಖ್ಯೆ ಎಷ್ಟಿದೆ? ನಮ್ಮ ದೇಶದಲ್ಲಿ ಜನಸಂಖ್ಯೆ ಎಷ್ಟಿದೆ ನೋಡಿ. ನಮ್ಮ ಭಾರತ ದೇಶದಲ್ಲಿ 121 ಕೋಟಿ ಜನಸಂಖ್ಯೆ ಇದೆ. 2011 ಪ್ರಕಾರ 121 ಕೋಟಿ ಜನಸಂಖ್ಯೆ ಇದೆ ಅಲ್ವಾ. ಇಲ್ಲಿ ಯಾರಾದ್ರೂ ಮನೆಯಲ್ಲಿ ಬೈಕ್ ಇಲ್ಲ ಅನ್ನೋರು ಇದ್ದಾರಾ? ನಮ್ಮ ಮನೆ ಬೈಕ್ ಇಲ್ಲ ಸರ್, ನಮ್ಮ ಮನೆ ಇನ್ನೋರು ಯಾರಾದ್ರೂ ಇದ್ದೀರಾ? ಬೈಕ್ ಇಲ್ಲ ನಿಮ್ಮ ಮನೆ? ಆಯ್ತು, ನಿಮ್ಮ ಮನೇಲಿ ಇಲ್ವಾ? ಇನ್ ಬೇರೆಯವ್ರ ಮನೆಯಲ್ಲ ಬೈಕ್ ಇದೆಯಾ? ಆಯ್ತು, ಆ ಬೈಕ್ ಹೋಗ್ಬೇಕಂದ್ರೆ ಏನ್ ಮಾಡ್ಬೇಕು? ಪೆಟ್ರೋಲ್ ಡೀಸೆಲ್ ಹಾಕ್ಬೇಕಲ್ವಾ. ಆಯ್ತು, ಅದಕ್ಕೆ ಪೆಟ್ರೋಲ್ ಡೀಸೆಲ್ ಹಾಕ್ತೀವಲ್ವಾ, ಅದು ಹಾಕ್ಸಿದಾಗ ಬೈಕ್ ಹೋಗುತ್ತೆ. ಬೈಕ್ ಹೋದಾಗ ಅದು ಹೊಗೆಯನ್ನು ಬಿಡಲ್ವಾ? ಹೊಗೆ ಬಿಡುತ್ತೆ ಅಲ್ವಾ. ಆ ಹೊಗೆಯಲ್ಲಿ ಎಲ್ಲಿಗೆ ಹೋಗುತ್ತೆ ನೋಡಿ. ಅದೊಂದು ಕಾರ್ಬನ್ ಡೈಆಕ್ಸೈಡ್ ಇರುತ್ತೆ, ಅದರಲ್ಲಿ ಕಾರ್ಬನ್ ಮೊನಾಕ್ಸೈಡ್ ಇರುತ್ತೆ. ಅದೇನಾಗುತ್ತೆ, ವಾತಾವರಣದಲ್ಲಿರುವ ಗಾಳಿಯಲ್ಲಿ ಸೇರಿ ಅದರಲ್ಲಿರೋ ನೈಸರ್ಗಿಕ ಗಾಳಿಯನ್ನು ಏನ್ ಮಾಡುತ್ತೆ, ಹಾನಿಕಾರಕವಾಗಿ ಪರಿವರ್ತಿಸುತ್ತೆ. ನಾವು ಅದನ್ನೇ ಉಸಿರಾಡ್ದಾಗ ಏನಾಗುತ್ತೆ, ನಮ್ಮ ಮಾನವರಿಗೆ ಶ್ವಾಸಕೋಶಕ್ಕೆ ಸಂಬಂಧಪಟ್ಟಿದ್ದ ಕಾಯಿಲೆಗಳೆಲ್ಲ ಬರುತ್ತೆ ಆಯ್ತಾ. ಅದಕ್ಕೆ ಈಗ ನೋಡಿ, ಈಗ ನಾವ್ ಏನ್ ಮಾಡ್ಬೋದು ಅದ್ರ ಬಗ್ಗೆ ನೋಡಿ. ಇಲ್ಲಿಂದ ಇಷ್ಟು ದೂರ ಒಂದು ಅಂಗಡಿ ಇರುತ್ತೆ ಅಂತ ಹೇಳಿ, 100 ಮೀಟರ್ ನಡ್ಕೊಂಡೇ ಹೋಗ್ಬೋದು ಅಂಗಡಿಗೆ. ಹಾಗೆ ನೀವೇನ್ ಮಾಡ್ಬೋದು, ನಡ್ಕೊ ಹೋಗ್ಬೋದು. ಒಬ್ಬೊಬ್ರು ಬೈಕಲ್ಲಿ ಹೋಗ್ತಿರ್ತಾರಲ್ವಾ, ಇಲ್ಲಿಂದ ಇಷ್ಟು ದೂರ ಬೈಕ್ ಬಳಸ್ತಾರೆ, ಅದನ್ನ ಕಡಿಮೆ ಮಾಡ್ಬೋದಲ್ವಾ. ಅದ್ರ ಬದಲು ನಾವು ನಡ್ಕೊ ಹೋದ್ರೆ ಏನಾಗುತ್ತೆ, ಸೈಕಲ್ ಬಳಸ್ಬೋದು. ನೋಡಿ, ಸೈಕಲ್ ಬಳಸ್ಬೋದಲ್ವಾ. ನಡ್ಕೊ ಹೋದ್ರೆ ಏನಾಗುತ್ತೆ, ಅದರಿಂದ ಬರೋ ಹೊಗೆ ವಾತಾವರಣಕ್ಕೆ ಸೇರೋದನ್ನ ನಾವು ತಡೆಗಟ್ಬೋದು. ಅದರಿಂದ ನಾವ್ ಏನ್ ಮಾಡ್ಬೋದು, ವಾಯು ಮಾಲಿನ್ಯನ ತಡೆಗಟ್ಬೋದು. ಇದು ಒಂದೇದು ವಾಯು ಮಾಲಿನ್ಯ. ಎರಡನೇದು, ನಿಮ್ಮ ಮನೆಯಲ್ಲ ನೋಡಿರ್ಬೋದು, ಈಗ ನಿಮ್ ಯುಗಾದಿ ಹಬ್ಬದಿನೆಲ್ಲ ತೋರಣ ಗಿರಣ, ಮಾವಿನ ತೋರಣ ಮತ್ತೆ ಇದನ್ನೆಲ್ಲ ಕಟ್ತಾರಲ್ಲ, ಬಾಳೆಕಂತಾನೆ. ಅದೇ ಒಣಗಾದ್ಮೇಲೆ ಏನ್ ಮಾಡ್ತಾರೆ, ತಿಪ್ಪೆಗೆ ಹಾಕ್ತಾರ. ಆಯ್ತು, ಹಳೆ ಫೋಟೋಗಳು, ಹಳೆ ಕಾಯಿಗಳು, ಮಂತ್ರಿಸಿದ ಕಾಯಿಗಳು, ಅದೆಲ್ಲ ಏನ್ ಮಾಡ್ತಾರೆ, ನೀರ್ಗೆ ಹಾಕ್ತಾರ, ನದಿಗೆ ಹಾಕ್ತಾರೆ, ಬಿಡ್ತಾರೆ ತಾನೆ. ಈಗ ಬಿಡೋದ್ ತಪ್ಪ ಸರಿನಾ? ತಪ್ಪು. ಯಾಕೆ ನೋಡಿ, ನಾವು ನೀರಿಲ್ದಾನೆ ಬದುಕಕ್ಕಾಗಲ್ಲ. ಈಗಿನ ಅಂದ್ರೆ ನಮ್ಮ ದಿನನಿತ್ಯದ ಅವಶ್ಯಕತೆಗಳಲ್ಲಿ ನೀರು ಒಂದು ಪ್ರಮುಖ ತಾನೆ. ನಾವು ಬೆಳಿಗ್ಗೆ ಎದ್ದು ಹಲ್ಲುಜ್ಜೋದ್ರಿಂದ ಇರಲಿ, ಸ್ನಾನ ಮಾಡೋದ್ರಿಂದ ಇರಲಿ, ಮತ್ತೆ ಕುಡಿಯೋದಕ್ಕೂ ಅಷ್ಟೇ ನಾವು ನೀರು ತುಂಬಾ ಬೇಕೇ ಬೇಕು. ಆದ್ರೆ ಇತ್ತೀಚಿನ ದಿನಗಳಲ್ಲಿ ಏನಾಗುತ್ತೆ, ಕೆಲವರು ಈ ಒಣಗೋಗಿರೋ ಪ್ಲಾಸ್ಟಿಕ್ಗಳಾಗಿರ್ಬೋದು, ಅಥವಾ ಫೋಟೋಗಳಾಗಿರ್ಬೋದು, ಮನೆಗೆ ಮಂತ್ರಿಸಿರೋ ಕಾಯಿಗಳಾಗಿರ್ಬೋದು, ಇದನ್ನೆಲ್ಲ ಏನ್ ಮಾಡ್ತಾರೆ, ನೀರಿಗೆ ಎಸಿತಾರೆ. ಅದೇ ಏನಂದ್ರೆ ಪೂಜಾರಿಗಳು ಹೇಳಿರ್ತಾರೆ, ನೀರಿಗೆ ಹೆಸರು ಏನಾಗುತ್ತೆ, ನಿಮ್ಮ ಮನೆಗೆ ಒಳ್ಳೇದಾಗುತ್ತೆ. ಅದೆಲ್ಲ ಸುಳ್ಳು ಆಯ್ತಾ. ಅದೇನಾಗುತ್ತೆ, ಅದ್ರ ನದಿಗೆ ಹೋದಾಗ ನದಿ ಏನಾಗುತ್ತೆ, ಮತ್ತು ಸ್ವಚ್ಛಂದವಾಗಿ ಹರಿಯುತ್ತಿರೋ ನದಿಗೆ ಈ ತರ ತ್ಯಾಜ್ಯಗಳು ಸೇರಿದಾಗ ಏನಾಗುತ್ತೆ, ಜಲ ಮಾಲಿನ್ಯ ಉಂಟಾಗ್ತದೆ. ಅದೇ ನದಿನಿಂದ ನಾವು ಕುಡಿಯೋದು ಮನೆಗಳಿಗೆ. ಅದೇ ನದಿಯಿಂದನೇ ಅಂತರ್ಪೂರ್ಣ ಮಟ್ಟ ವೃದ್ಧಿ ಆಗುತ್ತೆ. ಅದೇ ನೀರನ್ನ ಕುಡಿದಾಗ ಏನಾಗುತ್ತೆ, ಕಾಯಿಲೆ ಮತ್ತೆ ಮಾನವನಿಗೆ ಕಾಯಿಲೆಗಳೇನಾಗುತ್ತೆ, ಶುರು ಆಗುತ್ತೆ. ನೋಡಿ, ಮೊದಲು ವಾಯು ಮಾಲಿನ್ಯದಿಂದ ಹಾನಿಗೀಡಾಗ್ತಿದ್ದು ಮಾನವರೇ. ಈಗ ಜಲ ಮಾಲಿನ್ಯದಿಂದ ಹಾನಿಗೀಡಾಗ್ತಿರೋದು ಯಾರಂದ್ರೆ ತಿರ್ಗ ನಾವೇ ಮಾನವರೇ, ಹೌದು ತಾನೆ. ಈಗ ನೆಕ್ಸ್ಟ್ ಅದಾದ್ಮೇಲೆ ನೀವು ಇದು ನೋಡ್ತಿರ್ಬೋದು, ಇದೇನಿದು ಪ್ಲಾಸ್ಟಿಕ್. ಈಗ ನೋಡಿ, ಈ ಪ್ಲಾಸ್ಟಿಕ್ ನ ಬಳಸ್ಬೇಕಾ? ಯಾಕೆ? ಕೈ ಎತ್ತಿ ಹೋಗ್ತಾರೆ ಮನ್ವಿ. ಇದು ಕೀಟಾಣುನಾ? ವಿಷಕಾರಿ. ಆಮೇಲೆ ಕೆಮಿಕಲ್. ನೋಡಿ, ಇದರಿಂದ ಹೇಳಿ ಆರೋಗ್ಯಕ್ಕೆ ಹಾನಿಕರ. ನೋಡಿ, ಇದು ಯಾತ್ರಿಂದ ಮಾಡಿರ್ತಾರೆ ಅಂದ್ರೆ ರಾಸಾಯನಿಕ ಪ್ರಕ್ರಿಯೆ ಮೂಲಕ ಈ ಪ್ಲಾಸ್ಟಿಕ್ ಮಾಡಿರ್ತಾರೆ. ಈಗ ಉದಾಹರಣೆಗೆ ನೋಡಿ, ಈಗ ಇದು ನಾನು ಬಳಸ್ತೀನಿ ಅಂತ ನಾವು ಮಾನವರಿಗೆ ಬಳಸ್ತೀವಿ. ಈಗ ನನ್ಗೆ ಬೇಡ, ನಾನು ಈಗ ಬಿಸಾಕ್ತೀನಿ ಅಂತ ಫಸ್ಟ್ ಈಗ ನೆಲದ ಮೇಲೆ ಬಿಸಾಕ್ತೀನಿ ಫಸ್ಟ್.
ನೋಡಿ ಈ ಪ್ಲಾಸ್ಟಿಕ್ ವಸ್ತು ನೆಲದ ಮೇಲೆ ಬಿಸಾಕಿದ್ರೆ ಇದು ಕರಗಕ್ಕೆ ಸುಮಾರು 500 ವರ್ಷಗಳ ಮೇಲ್ಬೇಕು, ಅಂದ್ರೆ 600 ವರ್ಷ 700 ವರ್ಷ ಆಗಿರ್ಬೋದು. ನೋಡಿ ನಾವು ಒಬ್ಬ ಮಾನವ ಬದುಕೋದು ಹಬ್ಬ ಒಂದು ಸರಾಸರಿ ವಯಸ್ಸು 60 ವರ್ಷ ಇರುತ್ತಲ್ವಾ, ಆದ್ರೆ ಈ ಪ್ಲಾಸ್ಟಿಕ್ 500-600 ವರ್ಷ ಗಂಟೆ ಮಣ್ಣನೇ ಕರಗಲ್ಲ. ಇದು ಒಂದು 800 ವರ್ಷ ಆದ್ರೂ ಕರಗಲ್ಲ. ಈಗ ಏನ್ ಮಾಡುತ್ತೆ, ಅದೇ 500-600 ವರ್ಷ ಮಣ್ಣಲ್ಲಿ ಇದ್ದಾಗ ಏನಾಗುತ್ತೆ, ಈಗ ಇದೇ ತರ ಎಸಿತಿರ್ತೀವಿ ಅಂತೇಳಿ ನಾವು ಪ್ಲಾಸ್ಟಿಕ್ ಎಸಿತಿರ್ತೀವಿ ಅಂತೇಳಿ. ಹಾಗೆ ಇದೇನಾಗುತ್ತೆ, ಮಣ್ಣು ಮಾಲಿನ್ಯ ಮಾಡುತ್ತೆ. ಮಣ್ಣು ಮಾಲಿನ್ಯ ಮಾಡುತ್ತೆ ಅಂದ್ರೆ ಈಗ ನಮ್ಮಪ್ಪ ಅವರೆಲ್ಲ ಒಂದನೇ ತರ ನಾವು ಬಿತ್ತನೆ ಮಾಡೋದು, ಬೆಳೆ ಬೆಳೆಯೋದು. ಈ ತರ ಪ್ಲಾಸ್ಟಿಕ್ ಅಲ್ಲಿ ಎಷ್ಟಾಗ ಏನಾಗುತ್ತೆ, ಹೊಲ ಫುಲ್ ಬರೀ ಪ್ಲಾಸ್ಟಿಕ್ ಮುಚ್ಕೊಳ್ಳುತ್ತೆ. ಹೊಲ ಫುಲ್ ಪ್ಲಾಸ್ಟಿಕ್ ಇದ್ದಾಗ ಏನಾಗುತ್ತೆ, ಅದು ಮಣ್ಣು ಮಾಲಿನ್ಯ ಮಾಡಿ ಗಿಡಗಳು ಆರೋಗ್ಯವಾಗಿ ಬೆಳೆಯೋದು ಬಿಡಲ್ಲ, ಸಹಕಾರಿಗೆ ಆಗಲ್ಲ. ಹಾಗೇನಾಗುತ್ತೆ, ನಾವು ಯಾವುದೇ ಬೆಳೆ ಬೆಳೆಯಲಿಕ್ಕೆ ಆಗಲ್ಲ ಅಂದ್ರೆ ಮಣ್ಣು ಬದುಕ್ತಾರ. ಮತ್ತೆ ಮಣ್ಣು ಮಾಲಿನ್ಯ ಆದ್ರೂ ಅದು ಯಾರಿಗೆ ಹಾನಿಕರ, ಮತ್ತೆ ನಮ್ಗೆ ಮಾನವರಿಗೆ ಹಾನಿಕರ ತಾನೆ. ಇನ್ನು ಮಣ್ಣಿಗೆ ಎಸಿಬೋದಲ್ವಾ. ಆಯ್ತು, ಈಗ ಇದನ್ನ ನಾನೀಗ ಬೆಂಕಿ ಹಚ್ತೀನಿ. ಇನ್ನೀಗ ಬೆಂಕಿ ಹಚ್ಬಿಟ್ಟು ಹಚ್ತೀನಿ. ಪ್ಲಾಸ್ಟಿಕ್ ಹತ್ತುತ್ತಾ ಹತ್ತಲ್ವಾ? ಹತ್ತುತ್ತೆ. ಹತ್ಬಿಟ್ಟು ಏನ್ ಮಾಡುತ್ತೆ, ಮತ್ತೆ ಏನ್ ಮಾಡುತ್ತೆ, ನೋಡಿ ಇದು ಅಷ್ಟೇ ನಮ್ಮ ದೇಹಕ್ಕೆ ಹಾನಿಕರ ಆಗಿರೋ ಕಾರ್ಬನ್ ಡೈಆಕ್ಸೈಡ್ ಆಗಿರ್ಬೋದು, ಕಾರ್ಬನ್ ಮೊನಾಕ್ಸೈಡ್ ಆಗಿರ್ಬೋದು, ಅದೇನ್ ಮಾಡುತ್ತೆ, ವಾತಾವರಣ ಬಿಡುತ್ತೆ. ವಾತಾವರಣ ಮತ್ತೆ ಏನ್ ಮಾಡುತ್ತೆ, ನಾವು ಏನ್ ಮಾಡ್ತಿದೀವಿ, ಆಕ್ಸಿಜನ್ ಉಸಿರಾಡ್ತಾ ಇದೀವಲ್ವಾ, ತಿರ್ಗಿ ಏನಾಗುತ್ತೆ, ಈ ಕಾರ್ಬನ್ ಡೈಆಕ್ಸೈಡ್ ಕಾರ್ಬನ್ ಮೊನಾಕ್ಸೈಡ್ ಏನಾಗುತ್ತೆ ನಮ್ಮ ದೇಹಕ್ಕೆ ಸೇರಿ ಮತ್ತೆ ನಮಗೆ ಕಾಯಿಲೆಗಳನ್ನ ಉಂಟು ಮಾಡ್ತದೆ. ನೋಡಿ ಮಂಡಲ ಎಸೆಯಕ್ಕಾಗಲ್ಲ, ಬೆಂಕಿನೂ ಹಾಕಕ್ಕಾಗಲ್ಲ, ಎರಡು ಅರ್ಥ ಆಯ್ತಾ. ಈಗ ನಾನು ನೀರಿಗೆ ಎಸಿತೀನಿ ಅಂತ, ಸಮುದ್ರ ದೊಡ್ಡದಿದೆ ತಾನೆ. ನೋಡಿ ನಮ್ಮ ಭೂಮಿ ಬರೀ 1/4 ಭಾಗ ಇದೆ, 3 ಭಾಗ ನೀರೇ ಇದೆ. ಎಲ್ಲ ತೆಗೆದು ಸಮುದ್ರಕ್ಕೆ ಎಸ್ಬಿಡೋಣ, ಯಾಕಂದ್ರೆ ಜಾಗ ಜಾಸ್ತಿ ಇದೆ ಅಂತ. ನೋಡಿ ಸಮುದ್ರಕ್ಕೆ ಎಸ್ರೆ ಏನಾಗುತ್ತೆ, ನೋಡಿ ಮತ್ತೆ ಇದೇ ಸಮುದ್ರಕ್ಕೆ ಎಸ್ತಾರೆ, ಅಲ್ಲೂ ಕರಗಲ್ಲ, ಅಲ್ಲೂ ಕಡಿಮೆ 500 ವರ್ಷಗಳ ಮೇಲಿರುತ್ತೆ. ಆಗೇನಾಗುತ್ತೆ, ಜಲಚರ ಪ್ರಾಣಿಗಳಾದ ಮೀನು, ಮೊಸಳೆಗಳು, ಬೇರೆ ಬೇರೆ ಪ್ರಾಣಿಗಳಿದೆಯಲ್ಲ, ಅವು ಒಂದೊಂದ್ಸಲ ಆಹಾರದ ಕೊರತೆ ಉಂಟಾದಾಗ ಇದನ್ನ ತಿಂತವೆ. ಇದನ್ನ ತಿಂದಾಗ ಏನಾಗುತ್ತೆ, ದೇಹದಲ್ಲಿ ಸಿಗಾಕೊಂಡು ಅವು ಸಾವಿಗೀಡಾಗ್ತವೆ. ಹೌದಲ್ವಾ? ಸಾವಿಗೀಡಾಗ್ತವೆ ತಾನೆ. ಈಗ ಇದು ಎಷ್ಟು ಕೆಟ್ಟದ್ದು ಅಂತ ಅರ್ಥ ಆಯ್ತಾ. ನೆಲದ ಮೇಲೆ ಬಿಸಾಕಕ್ಕಾಗಲ್ಲ, ನದಿಗೂ ಎಸಕ್ಕಾಗಲ್ಲ, ಸುಡೋದಿಕ್ಕೂ ಆಗಲ್ಲ. ಅರ್ಥ ಆಗ್ತಿದ್ಯಾ? ಆಯ್ತು, ಈಗ ಇನ್ನು ಹಂಗೆ ಪ್ಲಾಸ್ಟಿಕ್ ಹಾಕ್ಬಿಟ್ಟು ಕಸ ಎಸಿತಾರಲ್ಲ, ಕಸದ ಬುಟ್ಟಿಗೆ ಎಸ್ಬಿಡ್ತೀನಿ. ಆಗೇನಾಗುತ್ತೆ, ಕಸದ ಬುಟ್ಟಿಗೆ ಎಸ್ಬಿಡೋದಲ್ಲ. ನೋಡಿ ಕಸದ ಬುಟ್ಟಿಗೆ ಹೋದ್ರು ಅದು ಮನೆಗೆ ಹೋಗುತ್ತೆ ತಾನೆ. ಈಗ ನೀವೆಲ್ಲ ಕೇರ್ಪಟ್ಟೆ ಅಂತ ಸಿಟಿಲೆಲ್ಲ ನೋಡಿರ್ಬೋದು, ಎಷ್ಟೋ ಪ್ರಾಣಿಗಳು, ನಾವೆಲ್ಲ ಕವರ್ ಕಟ್ ಎಷ್ಟಿರ್ತೀವಲ್ಲ, ಎಷ್ಟೋ ದನ ಕರುಗಳು ಕೇರ್ಪಟ್ಟೆ ಸಿಟಿಲೆಲ್ಲ ಹುಲ್ಲಿಲ್ಲದ ಮೇಯಲಿಕ್ಕೆ ಅವೇನ್ ಮಾಡ್ತಾರೆ, ಮಿಕ್ಕಿರ ಅನ್ನಗಿನ್ನ ಕಟ್ಟಿರ್ತಾರೆ ಸಿಟಿಯವರು ಅಂದ್ಬಿಟ್ಟು ಮೇಯಲಿಕ್ಕೆ ಕವರ್ ಹತ್ರ ಬರ್ತಾರೆ. ಕವರ್ ಈ ತರ ಪ್ಲಾಸ್ಟಿಕ್ ನೋಡಿದಿರ್ತಾನೆ, ಪ್ಲಾಸ್ಟಿಕ್ ಕವರ್ನೇ ತಿಂತಿರೋದು ಅಷ್ಟು ನೋಡಿಲ್ವಾ ನೀವು? ಹಾಗೆ ತಿಂತಿರ್ಬೇಕಾದ್ರೆ ಏನಾಗುತ್ತೆ, ಹೊಟ್ಟೆ ಹಸುವಾದ್ರೆ ಎಲ್ಲ ತಿನ್ಲೇಬೇಕಾನೆ. ಈಗ ನಮ್ಗೆ ಒಂದ್ಸಲ ಹೊಟ್ಟೆ ಹಸುವಾದಾಗ ಏನಾದ್ರು ಕೊಟ್ಟರೆ ಸಾಕು ಅಂತ ಇರ್ತೀವಲ್ವಾ, ಹಂಗೆ ಪ್ರಾಣಿ ಪಕ್ಷಿಗಳು ಅಷ್ಟೇ ಹೊಟ್ಟೆ ಹಸುವಾದಾಗ ಅವ್ರು ಬಾಯಿಗಿಲ್ಲ ಹೇಳೋದಿಕ್ಕೆ, ಹೌದಲ್ವಾ? ಸಿಕ್ಕಿನ ಏನ್ ಮಾಡ್ತೇವೆ, ನಾವು ತಿನ್ನುತ್ತೆ. ಆಗ ಅವು ತಿನ್ಬೇಕಾದ್ರೆ ಏನ್ ಮಾಡ್ತೇವೆ, ಪ್ಲಾಸ್ಟಿಕ್ ಕವರ್ಗಳಾಗಿರ್ಬೋದು, ಪ್ಲಾಸ್ಟಿಕ್ ಚೀಲಗಳಾಗಿರ್ಬೋದು, ಈ ತರ ನಾವು ಎಸ್ದಾಗ ಕಸದ ಬುಟ್ಟಿಗೆ ಅವು ತಿಂತ ಅವಕ್ಕೇನು ಗೊತ್ತಾಗುತ್ತಾ, ಇದು ಪ್ಲಾಸ್ಟಿಕ್ ನಂಗೆ ತಿನ್ಬಾರ್ದು, ಇದು ಹಸಿ ಕಸ ಇದನ್ನ ಮಾತ್ರ ತಿನ್ಬೇಕು, ಅವಕ್ಕೇನು ಗೊತ್ತಾಗಲ್ಲ. ಅವು ಏನ್ ತಿಂತೆ, ಆಗ ಅದು ಏನಾಗುತ್ತೆ, ಗಂಡು ಸೇರ್ತಂದಾಗ ಸ್ವಲ್ಪ ಹಸುಗಳು ಸಾವಿಗೀಡಾಗ್ತದೆ. ಇಲ್ಲಾಂದ್ರೆ ಸ್ವಲ್ಪ ಹಸುಗಳಿಗೆ ಕಾಯಿಲೆಗಳನ್ನು ಉಂಟು ಮಾಡ್ತದೆ, ಆಯ್ತಾ. ಅದರಿಂದ ಈ ಪ್ಲಾಸ್ಟಿಕ್ ಅಂತೂ ನಮ್ಮ ಪರಿಸರದಲ್ಲಿ ತುಂಬಾ ಪ್ರಮುಖವಾಗಿ ದುಷ್ಪರಿಣಾಮ ಉಂಟು ಮಾಡ್ತಾ ಇರೋದು ಇದೇ ಪ್ಲಾಸ್ಟಿಕ್. ಯಾಕೆಂದ್ರೆ ನೋಡಿ, ಮಣ್ಣಿಗೆ ಸಿಕ್ಕಿದ್ರೆ ಮಣ್ಣು ಮಾಲಿನ್ಯ ಉಂಟು ಮಾಡ್ತದೆ, ನೀರಿಗೆ ಸಿಕ್ಕಿದ್ರೆ ಜಲಚರ ಪ್ರಾಣಿಗಳು ಸತ್ತೋಗುತ್ತೆ, ಜಲಚರ ಪ್ರಾಣಿಗಳು ಸತ್ತೋದ್ರೆ ನಾವೆಲ್ಲ ಸತ್ತೋಗ್ತೀವಿ. ಯಾಕಂದ್ರೆ ಒಂದಕ್ಕೊಂದು ನಾವು ಲಿಂಕ್ ಇದೆ, ಕ್ರಾಸ್ ಲಿಂಕ್ ಅಂತ ಹೇಳ್ತೀವಿ, ಲಿಂಕ್ ಇರುತ್ತೆ. ನೆಕ್ಸ್ಟ್ ಅದಕ್ಕಾಗಿ ಸುಟ್ಟರು ಇದು ವಾಯು ಮಾಲಿನ್ಯ ಮಾಡ್ತೈತೆ. ಅದಕ್ಕೆ ಇದಕ್ಕಿರೋ ಒಂದು ಪರಿಹಾರ ಏನು, ಈಗ ಇದನ್ನ ನೋಡಿ, ಇದಕ್ಕಿರೋ ಒಂದೇ ಪರಿಣಾಮ ಏನು, ನಾವು ಪ್ರಜೆಗಳ ಅಥವಾ ಮಾನವರಾಗಿ ನಾವು ಈ ಪ್ಲಾಸ್ಟಿಕ್ ಬಳಸೋದನ್ನ ಕಡಿಮೆ ಮಾಡ್ಬೇಕು, ಹೌದಲ್ವಾ? ಈಗ ನೀವು ಇದ್ರ ಬಗ್ಗೆ ಏನೇನು ಬಳಸ್ಬೋದು, ಪೇಪರ್ ಇಂದ ಮಾಡಿರೋ ಲೋಟಗಳು ಬಳಸ್ಬೋದು, ಅಥವಾ ಸ್ಟೀಲ್, ಈಗೆಲ್ಲ ಸ್ಟೀಲ್ ಬರ್ತೈತೆ, ಇದನ್ನ ಮಣ್ಣಿನಿಂದ ಮಾಡಿರೋ ಮಡಿಕೆ ಲೋಟಗಳೆಲ್ಲ ಬಳಸ್ಬೋದು. ಆತರ ಬೇರೆ ಇದಕ್ಕೆ ಇದರ ಬೇರೆಯಾಗಿ ಬೇರೆ ಬೇರೆ ವಸ್ತುಗಳನ್ನ ಬಳಸಿ ನಾವು ಈ ಪ್ಲಾಸ್ಟಿಕ್ ಉತ್ಪತ್ತಿಯನ್ನ ಇನ್ನ ನಿಲ್ಸಕ್ಕಂತೂ ಆಗಲ್ಲ, ಹೌದಲ್ವಾ? ನೀವು ಯಾಕೆ ನಿಲ್ಸಕ್ಕಾಗಲ್ಲ ಅಂದ್ರೆ ನೋಡಿ, ನಮ್ಮ ಮನೆಯಲ್ಲಿರೋ ಪ್ರತಿಯೊಂದು ವಸ್ತುಗಳು ಕಡಿಮೆ ಅಂದ್ರೂ ಒಂದು 50% ಪ್ಲಾಸ್ಟಿಕ್ ಇಂದ ಇರ್ತದೆ. ಚೇರ್ ಆಗಿರ್ಬೋದು, ಟೇಬಲ್ ಆಗಿರ್ಬೋದು, ಊಟ ಟೇಬಲ್ ಆಗಿರ್ಬೋದು, ನಿಮ್ಮನೆ ಸಾಸಿವೆ ಗೀಸಿವೆ ಡಬ್ಬಗಳು ಇಟ್ಟಿರ್ತಾರಲ್ಲ, ಎಣ್ಣೆ ಡಬ್ಬಗಳು ನೋಡಿ, ಕಡಿಮೆ ಅಂದ್ರೆ ಒಂದು 50% ಪ್ಲಾಸ್ಟಿಕ್ ಬಳಸಿರ್ತಾರೆ. ಇದಕ್ಕೆ ಒಂದೇ ಪರಿಹಾರ ಏನಂದ್ರೆ ಇದನ್ನ ಕಡಿಮೆ ಮಾಡ್ಬೇಕು. ಕಡಿಮೆ ಹೇಗೆ ಮಾಡೋದಂದ್ರೆ ನಾವು ಇದನ್ನ ಉತ್ಪತ್ತಿ ಮಾಡೋದನ್ನ ಕಡಿಮೆ ಮಾಡ್ಬೇಕು. ಅದಕ್ಕೆ 3R ಸೂತ್ರ ಅಂತಿದೆ, ಅಂದ್ರೆ 3R ಸೂತ್ರಗಳು ಅಂತಿದೆ, ಆಯ್ತಾ. 3R ಅಂದ್ರೆ ಏನಂದ್ರೆ, ಮೊದಲನೇ ಆರು ರೆಡ್ಯೂಸ್ ಮಾಡ್ಬೇಕು ಅಂತ, ರೆಡ್ಯೂಸ್, ಎರಡನೇದು, ಮೂರನೇದು ರೀಸೈಕಲ್. ನೋಡಿ, ಇದೊಂದು ನಿಯಮ ಬಳಸ್ಬಿಟ್ರೆ ಸಾಕು ನಾವು ಪ್ಲಾಸ್ಟಿಕ್ಗೆ. ಏನಂದ್ರೆ 3R ಸೂತ್ರ ಅಂತ ಹೇಳ್ತಾರೆ, 3R ಸೂತ್ರ ಅಂದ್ರೆ ಮೊದಲನೇದು ರಿಡ್ಯೂಸ್, ಅಂದ್ರೆ ನಾವು ಬಳಸೋ ಪ್ಲಾಸ್ಟಿಕ್ ನ ನಾವೇನ್ ಮಾಡ್ಬೇಕು, ಪ್ರತಿ ವರ್ಷ ಕಳೆದಂಗೆ ಕಡಿಮೆ ಮಾಡ್ಬೇಕು. ಮಾಡ್ಬೋದಾ? ಅದಕ್ಕೆ ಬೇರೆಯಾಗಿ ನಾವು ಮಣ್ಣಿನ
ಮಣ್ಣಿನ ಪದಾರ್ಥದಿಂದ ಮಾಡೋದು ಅಥವಾ ಪೇಪರಿಂದ ಮಾಡೋದು ಬಳಸ್ಬೋದು, ಅಥವಾ ಮರದಿಂದ ಮಾಡೋದು ಬಳಸ್ಬೋದು. ನೀವೆಲ್ಲ ಜೊನ್ನೆ ಕೊಡ್ತಾರೆ ನೋಡಿದ್ರೆ, ಮರದಿಂದ ಮಾಡಿರೋ ಅಂದ್ರೆ ಎಲೆಗಳಿಂದ ಮಾಡಿರೋ ಜೊನ್ನೆ, ಯಾಕೆಂದ್ರೆ ಪ್ರಕೃತಿಯಲ್ಲಿ ಕರಗ್ತದೆ, ಅದನ್ನ ಕೊಡ್ತಾರೆ. ಇದು ರಿಡ್ಯೂಸ್, ಕಡಿಮೆ ಮಾಡಿ ಅಂತ. ರೀಸೈಕಲ್ ಅಂದ್ರೆ ಅಕಸ್ಮಾತ್ ಬಳಸಿದ್ರು, ಪ್ಲಾಸ್ಟಿಕ್ ಆಗಿದ್ರು, ಇದನ್ನ ಚೇರು ಚೌರಿಗಳನ್ನ ಬಳಸಿದ್ರೆ ಸ್ವಲ್ಪ ಒಡೆದೋಯ್ತವೆ, ಒಡೆದ್ರೆ ಏನ್ ಮಾಡಿ ನೀವು ಅದನ್ನ ಬಿಸಾಕ್ಬೇಡಿ, ಅದನ್ನ ಏನ್ ಮಾಡಿ ಮತ್ತೆ ಬಳಸಿ, ಆಯ್ತಾ? ಈಗ ನಿಮ್ಮ ಮನೆಗೆ ಹಳೆ ಸಾಮಾನು ಬಳಸ್ಕೊಡ್ತಾರಲ್ವಾ, ನೋಡಿ ಚೌರಿಗಳು ಹೊಡೆದ್ರೆ ಚೌರಿಗಳು ಸಿಗುತ್ತಲ್ವಾ, ಅಕಸ್ಮಾತ್ ಹೊಡೆದ್ರೆ ನೀವು ಅದನ್ನ ಎಸಿಬೇಡಿ ಮಣ್ಣಿಗೆ. ಅದನ್ನ ಏನ್ ಮಾಡ್ತಾರೆ, ಹಳೆ ಸಾಮಾನು ತಗೊಳಕ್ ಬರ್ತಾರಲ್ವಾ ಅವ್ರಿಗೆ ವಾಪಸ್ ಕೊಡಿ. ಅವ್ರ ಅದನ್ನ ತಗೋಗಿ ಏನ್ ಮಾಡ್ತಾರೆ, ಮಂಡ್ಯ ಅಲ್ಲಿ ದೊಡ್ಡ ದೊಡ್ಡ ಫ್ಯಾಕ್ಟರಿ ಇರುತ್ತೆ ಬೆಂಗಳೂರಲ್ಲಿ, ಅಲ್ಲಿ ಕೊಟ್ಟಾಗ ಏನಾಗ್ತಾರೆ, ಆ ಪ್ಲಾಸ್ಟಿಕ್ ನ ಅವರು ಕರಗಿಸಿ ಮತ್ತೆ ಅದನ್ನ ರೀಸೈಕಲ್ ಮಾಡ್ತಾರೆ, ಅಂದ್ರೆ ಮತ್ತೆ ಪುನರ್ ಬಳಕೆ ಮಾಡ್ತಾರೆ. ಅಂದ್ರೆ ಈ ಪ್ಲಾಸ್ಟಿಕ್ ಚೀಲ ಎಲ್ಲ ಹೊಡೆದಾಗ ಅದೇ ಪ್ಲಾಸ್ಟಿಕ್ ನಾವು ಎಸೆಯಲ್ಲ, ಮತ್ತೆ ಪುನರ್ ಬಳಕೆ ಮಾಡ್ತಾರೆ, ರೀಸೈಕಲ್ ಮಾಡ್ತಾರೆ. ನೆಕ್ಸ್ಟ್ ರೀಯೂಸ್, ಮತ್ತೆ ಅವ್ರು ಮಾಡ್ಬಿಟ್ಟು ಏನ್ ಮಾಡ್ತಾರೆ, ಮತ್ತೆ ತರ್ತಾರೆ ನಮ್ಮ ಹತ್ರ. ನೋಡಿ ನಮ್ಮ ಹತ್ರ ಹೊಡೆದಾಗಿರೋ ಚೇರ್ ಇತ್ತು, ಅದನ್ನ ಕೊಟ್ಟು ನಾವು ಈಗ ಅವ್ರು ದೊಡ್ಡ ಫ್ಯಾಕ್ಟ್ರಿ ಹೋದ್ರು ಮತ್ತೆ ಇನ್ನೊಂದು ಚೆನ್ನಾಗಿರೋ ಚೇರ್ ಮಾಡ್ಕೊಂಡು ಮತ್ತೆ ನಮಗೆ ಕೊಡ್ತಾರೆ. ಈಗ ಏನಾದ್ರು ಹೊಸದಾಗಿ ನಾನು ಪ್ಲಾಸ್ಟಿಕ್ ಕೊಡಿಸಿದ್ದೆ ನಾನು ಇಲ್ಲ, ಮದ್ದಿದ್ದೆಲ್ಲ ಪ್ಲಾಸ್ಟಿಕ್ ನಾನು ಏನ್ ಮಾಡಿದ್ನಿ, ಅದನ್ನ ಕಡಿಮೆ ಮಾಡಿ, ಪ್ಲಾಸ್ಟಿಕ್ ಕಡಿಮೆ ಮಾಡಿ ಅದು ಹೊಡೆದಾಗಿರೋದನ್ನ ಮತ್ತೆ ವಾಪಸ್ ಕೊಟ್ಟು ಮತ್ತೆ ಅದನ್ನ ಮರುಬಳಕೆ ಮಾಡ್ತಿದ್ನಿ ಅಲ್ವಾ. ಈ ತರ ಮಾಡಿದ್ರೆ ಏನಾಗುತ್ತೆ, ನಮ್ಮ ಪರಿಸರದ ಮೇಲಿಂದ ಆಗ ದುಷ್ಪರಿಣಾಮನ ನಾವು ತಡೆಗಟ್ಟಬಹುದು. ಇದು ಮಾಡ್ಬೋದ ನಾವು ಇಷ್ಟ ಅರ್ಥ ಆಯ್ತಾ? ಒಂದು ವಾಯು ಮಾಲಿನ್ಯ ತಡೆಗಟ್ಟಬಹುದು ಅಂದ್ರೆ ಜಾಸ್ತಿ ವಾಹನಗಳನ್ನ ಬಳಸೋದನ್ನ ಕಡಿಮೆ ಮಾಡಬೇಕು. ಅದ್ರ ಬದಲು ನೀವು ಸಾರಿಗೆ ಬಸ್ಗಳು ಬಳಸಬಹುದು. ಈಗ ನೋಡಿ 60 ಜನ ಒಂದ್ ಬಸ್ ಹೋಗೋದು ಒಳ್ಳೇದಾ, ಇಲ್ಲ ಒಬ್ಬೊಬ್ರು ಒಂದೊಂದು ಕಾರು ಅಥವಾ ಒಂದೊಂದು ಬೈಕ್ ಹೋದ್ರೆ ಒಳ್ಳೇದಾ? ಎಷ್ಟು ಉಳಿಸ್ಬೋದಲ್ಲ ವಾಯುಮಾಲಿನ್ಯ. ಮೈಸೂರಿಗೆ ಹೋಗ್ಬೇಕಂತ ಈಗ ನಾವೇ ಟೂರ್ ಹೋಗ್ತೀವಿ ಅಂತೇಳಿ, ನಾವೆಲ್ಲ ಒಂದೇ ಟೆಂಪೋದಲ್ಲಿ ಹೋದ್ರೆ ಒಳ್ಳೇದು ಟೂರ್ಗೆ, ಇಲ್ಲ ಎಲ್ಲರೂ ಇಬ್ಬಿಬ್ರು ಒಂದೊಂದು ಬೈಕ್ ಹೋದ್ರೆ ಒಳ್ಳೇದಾ? ಎಷ್ಟು ಹೊಗೆ ಬಿಡುತ್ತೆ, ಅದು ಎಷ್ಟು ವಾಯು ಸೇರುತ್ತೆ, ಅದು ತಡೆಗಟ್ಬೋದು. ಅದಕ್ಕೆ ನಾವು ಸಾರಿಗೆಗಳನ್ನ ಬಸ್ಗಳಾಗಿರ್ಬೋದು, ಆಟೋಗಳಾಗಿರ್ಬೋದು, ನಾವೆಲ್ಲ ಒಟ್ಟಿಗೆ ಹೋಗೋದ್ರಲ್ಲಿ ಬಳಸ್ಬೋದು. ಇಲ್ಲಾಂದ್ರೆ ಸೈಕಲ್ನ ಬಳಸ್ಬೋದು, ನಡಿಗೆ ಮೂಲಕ ಬಳಸ್ಬೋದು. ಎರಡನೇ ಜಲಮಾಲಿನ್ಯ ಅಂದ್ರೆ ಸ್ವಚ್ಛವಾಗಿರುವ ಹರಿವಿನ ನದಿಗೆ ನಮ್ಮ ಮನೆಯಲ್ಲಿ ಬೇಡವಾದ ಪದಾರ್ಥಗಳಾಗಿದ್ದ ಕಾಯಿಗಳು ತ್ಯಾಜ್ಯಗಳಿಂದ ಎಸಿಬಾರ್ದು, ನದಿ ಮಾಲಿನ್ಯ ಮಾಡಬಾರ್ದು. ಮೂರನೇದು ಪ್ಲಾಸ್ಟಿಕ್. ಇದೇ ನಮ್ಮ ಪರಿಸರ ಮಾಲಿನ್ಯಕ್ಕೆ ಜಾಸ್ತಿ ದುಷ್ಪರಿಣಾಮ ಬೀರ್ತಿರೋದು ಪ್ಲಾಸ್ಟಿಕ್, ಅದನ್ನ ಕಡಿಮೆ ಬರುತ್ತೆ. ಇವು ಮೂರು ಅಲ್ಲದೆ ಇನ್ನೊಂದು, ನಿಮ್ಮ ಮನೇಲಿ ನಿಮ್ಮ ಅಪ್ಪ ಅಮ್ಮ ಅವರೆಲ್ಲ ಬೆಳೆದಿದ್ರಲ್ವ, ಅಂದ್ರೆ ನಿಮ್ಮ ಅಪ್ಪ ಅಮ್ಮ ರೈತರಾಗಿದ್ರಿಂದ ಎಲ್ಲ ಬೆಳೆ ಬೆಳೀತಾರೆ ತಾನೆ. ಬೆಳೆ ಬೆಳೆದಾಗ ಕೀಟ ಬರ್ಬಾರ್ದು ಏನ್ ಮಾಡ್ತಾರ ಅವರು, ಔಷಧಿ ಹೊಡಿತಾರಲ್ವಾ. ಅವ್ ಔಷಧಿ ಒಳ್ಳೇದಾ ಕೆಟ್ಟದಾ? ಒಳ್ಳೇದಾ ಕೆಟ್ಟದಾ? ಹೇಗೆ ಕೆಟ್ಟದ್ದು? ನೋಡಿ ಯಾವ ತರ ಕೆಟ್ಟದ್ದು ಅಂತ ಹೇಳ್ತೀನಿ ನೋಡಿ. ಫಸ್ಟ್ ಈಗ ನಾವೇನೇನೀಗ ಟೊಮೊಟೊ ಬೆಳಿತೀವಿ ಅಂತ ಹೇಳಿ, ಟೊಮೊಟೊ ಹುಳ ಬರ್ಬಾರ್ದು ಅಂದ್ಬಿಟ್ಟು ಟೊಮೊಟೊ ಗಿಡಕ್ಕೆಲ್ಲ ಹೊಡಿತಾರೆ ಚೆನ್ನಾಗಿ ಔಷಧಿನ. ಅದೇನಾಗುತ್ತೆ, ಟೊಮೊಟೊ ಹಣ್ಣು ಅದರಲ್ಲೇ ಬರುತ್ತೆ ತಾನೆ. ಟೊಮೊಟೊ ಹಣ್ಣು ಮೇಲೆ ಏನಾಗುತ್ತೆ, ಅದೆಲ್ಲ ಕೀಟನಾಶಕ ಎಲ್ಲ ಸೇರಿ ಅದು ಅಂದ್ರೆ ಅದರಲ್ಲಿರೋ ತ್ಯಾಜ್ಯಗಳು ನಾವು ತಿಂದಾಗ ಏನಾಗುತ್ತೆ, ನಮ್ದು ಏನಾಗುತ್ತೆ ಸೇರ್ತೈತೆ. ಒಂದು. ಎರಡನೇದು, ಹಿಂಗ್ ಹೊಡೆದಾಗ ಬರೀ ಗಿಡಕ್ಕೆ ಹೊಡೆಯುತ್ತೀರ, ಬರೀ ನೆಲಕ್ಕೆ ಮಣ್ಣಿಗೂ ಬೀಳುತ್ತಾ? ಮಣ್ಣಿಗೂ ಬೀಳುತ್ತೆ. ಮಣ್ಣಿಗೂ ಬಿದ್ದಾಗ ಏನಾಗುತ್ತೆ, ಮಣ್ಣು ಮಾಲಿನ್ಯ ಉಂಟಾಗ್ತದೆ. ನೀವೆಲ್ಲ ನೋಡಿರ್ಬೋದು, ಪ್ರತಿ ವರ್ಷ ರೈತರು ಬೆಳೆದಿರೋ ಬೆಳೆ ಆ ಫಲ ಸಿಗುತ್ತಲ್ಲ, ಫಲ ಕಡಿಮೆ ಆಗ್ತಾ ಹೋಗ್ತಿರ್ತಾನೆ. ನಿಮ್ಮ ಅಪ್ಪ ಯಾರಾದ್ರೂ ಹೇಳ್ತಾರ, ಈ ವರ್ಷ ನಂಗೆ ಜಾಸ್ತಿ ಆಗ್ತೈತೆ ಅಂತ ಹೇಳ್ತಾರ, ಇಲ್ಲ ಹೋದ ವರ್ಷ ಹೋಲಿಸಿದ್ರೆ ಈ ವರ್ಷ ನಂಗೆ ಯಾಕೋ ಕಡಿಮೆ ಆಗೈತೆ ಅಂತ ಹೇಳ್ತಾರ. ಕಡಿಮೆ ಇಲ್ಲ, ಯಾರಾದ್ರೂ ಅಪ್ಪ ಹೇಳಿದಾರ, ನನ್ಗೆ ಒಂದ್ 10 ವರ್ಷ ಹೋಲಿಸಿದ್ರೆ ಈಗ ಯಾಕೋ ಜಾಸ್ತಿ ಗೊತ್ತೈತೆ ನಂಗೆ ಅದೇ ಅಂತ ಏನಾದ್ರು ಹೇಳ್ತಾರ. ಯಾಕೆಂದ್ರೆ ಮಣ್ಣಿಗೆ ಬಿದ್ದಿ ಮಣ್ಣು ಮಾಲಿನ್ಯ ಆದಾಗ ಏನಾಗುತ್ತೆ, ಅದ್ರಲ್ಲಿ ಬೇರೆ ಬೆಳೆ ಬೆಳೆದಾಗ ಅದು ಏನಾಗ್ತಿಲ್ಲ, ನಮ್ಗೆ ಕಡಿಮೆ ಅಂದ್ರೆ ಫಲ ಕೊಡೋದು ಕಡಿಮೆ ಆಗ್ತೈತೆ. ಜೊತೆಗೆ ಅಷ್ಟೇ ಬಿಡ್ತಾರ, ಇಲ್ಲ ನೀರ್ ಹಾಯಿಸಿರ್ತಾನೆ ನಿಮ್ಮ ಅಪ್ಪರು, ನೀರ್ ಹಾಯಿಸಿದಾಗ ಏನಾಗುತ್ತೆ, ಆ ಕೀಟನಾಶಕ ಇರ್ತಲ್ಲ ಅದು ನೀರಲ್ಲಿ ಸೇರ್ಕೊಂಡು ಆ ನೀರು ಕೊನೆಗೆ ನೀರಲ್ಲಿ ಅರ್ಧಾದ್ಮೇಲೆ ತಿರ್ಗಾ ಅದು ಕೆಳಗಡೆ ಹೋಗಿ ಒಳಗೆ ಹೋಗುತ್ತೆ ತಾನೆ. ಮತ್ತೆ ಕೆರೆಯೋ ಒಳೆಯೋ ಎಲ್ಲಿಗೂ ಹೋಗುತ್ತೆ, ಸೇರ್ಕೊಳ್ಳುತ್ತೆ ಅಲ್ವಾ. ನೆಕ್ಸ್ಟ್ ತಿರ್ಗಾ ಕೆರೆಗೆ ಹೋದಾಗ ಕೆರೆಯಲ್ಲಿ ಏನಾಗುತ್ತೆ, ಕ್ರಿಮಿ ಕೀಟನಾಶಕಗಳೆಲ್ಲ ಸೇರಿ ವಿಷಕಾರಿಯಾಗುತ್ತೆ. ಕೆರೆಯೆಲ್ಲ ವಿಷಕಾರಿಯಾದಾಗ ಒಳಗಡೆ ಇರೋ ಜಲಚರ ಪ್ರಾಣಿಗಳೆಲ್ಲ ಮೀನುಗಳೆಲ್ಲ ಅದನ್ನ ತಿಂದು ಸತ್ತೋಗಲ್ವಾ, ಮೀನುಗಳೆಲ್ಲ ಸತ್ತೋಗ. ನೆಕ್ಸ್ಟ್ ಅದೇ ನೀರು ನಮ್ಗೆ ಬೇಕು, ಬಳಸೋದಕ್ಕೆ, ಕುಡಿಯೋದಕ್ಕೆ ಆಗಿರ್ಬೋದು, ಬಟ್ಟೆ ಒಗೆಯೋದಕ್ಕೆ ಆಗಿರ್ಬೋದು ನಮ್ಗೆ ಬೇಕು. ಮತ್ತೆ ನಾವು ಅದನ್ನ ಕುಡಿದ್ರೆ ಏನಾಗುತ್ತೆ, ಕೆರೆ ನೀರನ್ನ, ಕೀಟನಾಶಕ ಇರೋ ನೀರನ್ನ ಸತ್ತೋಗ್ತಿರ್ತಾನೆ, ಹೌದಲ್ವಾ. ಈ ತರ ಅದಕ್ಕೆ ರಾಸಾಯನಿಕ ಆಗಿರೋ ಕೀಟನಾಶಕ ಬಳಸಬಹುದು. ನೀವು ನೋಡಿರ್ಬೋದು, ನಾವು ತ್ಯಾಜ್ಯ ವಿಲೇವಾರಿ ಘಟಕ ಅಂದ್ಬಿಟ್ಟು ಒಂದು ಗುಂಡಿ ತಂದಿದೀವಲ್ವಾ, ಅಲ್ಲೇ ಮಾಡಿದೀವಿ ಒಣಗಿರೋ ಎಲೆಗಳು, ಒಣಗಿರೋ ಸೊಪ್ಪುಗಳು, ಈಗ ತಾನೇ ನೀವು ನೋಡಿದ್ರೆ ಒಣಗಿರೋ ತರಕಾರಿಗಳು ಅದನ್ನೆಲ್ಲ ಹಾಕಿ ನಾವು ಕಾಂಪೋಸ್ಟ್ ಗೊಬ್ಬರ ಅಂತ ಮಾಡಿದೀವಲ್ಲ, ಎರೆಹುಳುಗಳೆಲ್ಲ ಸೇರ್ಕೊಂಡು ಅದೆಲ್ಲ ಅದು ನೋಡಿ, ಅದು ನೈಸರ್ಗಿಕ ಬಂದಿರೋದು. ಕೊಂಬೆಗಳಾಗಿರ್ಬೋದು, ಎಲೆಗಳಾಗಿರ್ಬೋದು, ಅದು ನೈಸರ್ಗಿಕವಾಗಿರೋದು. ಅದನ್ನ ಎರೆಹುಳ ತಿಂದೇನ್ ಮಾಡುತ್ತೆ, ಕಾಂಪೋಸ್ಟ್ ಗೊಬ್ಬರ ಆಗಿ ಮಾಡುತ್ತೆ. ಈ ಗೊಬ್ಬರನ ನಾವು ಮತ್ತೆ ಇನ್ನೊಂದು, ನಿಮ್ಮ ಮನೆಯಲ್ಲಿ ತಿಪ್ಪೆ ಗೊಬ್ಬರ ಅಂತ ಹೇಳ್ತಾರೆ ಗೊತ್ತಾ, ಹಸುವಿನ ಸಗಣಿ ಎಲ್ಲ ನಾವು ತಿಪ್ಪೆ ಅಂತ ಮಾಡ್ಕೊಂಡು ಒಂದ್ 6 ತಿಂಗಳು ಬಿಟ್ರೆ ಅಲ್ಲಿರೋ ಎರೆಹುಳುಗಳೆಲ್ಲ ಏನ್ ಮಾಡುತ್ತೆ, ಅದನ್ನ ಗೊಬ್ಬರ ಮಾಡುತ್ತೆ. ಆ ಗೊಬ್ಬರನ ತಗೊಂಡು ಹೊಲಕ್ಕೆ ಸಿಗ್ತಾರಲ್ವಾ, ಅದು ನೋಡಿ, ಅದು ರಾಸಾಯನಿಕ ಗೊಬ್ಬರ ಅಲ್ಲ, ಅದು ಸಾವಯವ ಗೊಬ್ಬರ ಅಂತ ಹೇಳ್ತೀವಿ. ಅದರಿಂದ ಏನಾಗುತ್ತೆ, ಗಿಡಗಳು ಕಡಿಮೆ ಫಲ ಕೊಟ್ಟರು ಅದು ತುಂಬಾ ದೇಹ ಕೊಡೋದು, ಮತ್ತೆ ಮನುಷ್ಯರಿಗೆ ಯಾವುದೇ ಹಾನಿಕಾರಕ
ಹಾನಿಕಾರಕವಲ್ಲ ಅದು ಆಯ್ತಾ. ಅದನ್ನ ಆ ಗೊಬ್ಬರದಿಂದ ಬಂದ ಬೆಳೆಯನ್ನು ತಿನ್ನೋದ್ರಿಂದ ನಮ್ಗೆ ಯಾವುದೇ ರೀತಿ ಅದು ನಮ್ಮ ದೇಹಕ್ಕೆ ವಿಷಕಾರಿ ಆಗಲ್ಲ. ಆದ್ರೆ ರಾಸಾಯನಿಕ ಈಗ ಯೂರಿಯಾ ಅಂತ ಹೇಳಿದೆ ಬೆಳಿಗ್ಗೆ ಪಾಠ ಮಾಡಿರ್ತಾರೆ, ನಮ್ಮ ಅಪ್ಪಂದ್ರೆಲ್ಲ ಜಾಸ್ತಿ ಯೂರಿಯಾ ಬಳಸ್ತಾರೆ. ನಮ್ಮ ಗದ್ದೆಗಳು ಯಾವ್ದಾದ್ರು ಇರ್ಲಿ ಯೂರಿಯಾನ ರಾಸಾಯನಿಕ ಗೊಬ್ಬರ ಇಲ್ದೇನೆ ಯಾರು ಈಗ ಜಾಸ್ತಿ ಫಲ ತೆಗಿಯಕ್ಕಲ್ಲ ಅದನ್ನ ಕೇಳಿದ್ರು ಆಗ್ಲೋರಿಗೆ. ಅದಕ್ಕೆ ಏನ್ ಮಾಡ್ಬೇಕು, ಈ ರಾಸಾಯನಿಕ ಗೊಬ್ಬರನ ಕಡಿಮೆ ಮಾಡಿ ನಾವು ಯಾವ್ದ್ರ ಕಡೆ ಹೋಗ್ಬೇಕು, ಸಾವಯವ ಗೊಬ್ಬರ ಕಡೆ ಹೋಗ್ಬೇಕು. ಇಷ್ಟ ಅರ್ಥ ಆಯ್ತಾ. ವಾಯು ಮಾಲಿನ್ಯ ಆಗಿರ್ಬೋದು, ಜಲ ಮಾಲಿನ್ಯ ಆಗಿರ್ಬೋದು, ಅಥವಾ ಪ್ಲಾಸ್ಟಿಕ್ ಮಾಲಿನ್ಯ ಆಗಿರ್ಬೋದು, ಅಥವಾ ರಾಸಾಯನಿಕ ಬಳಸೋದ್ರಿಂದ ಆಗಿರ್ಬೋದು, ಇಷ್ಟೆಲ್ಲ ಬಳಸಿದ್ರೆ ನಮ್ಮ ಪ್ರಕೃತಿಗೆ ಹಾನಿ ಆಗುತ್ತೆ. ನಮ್ಮ ಪ್ರಕೃತಿನ ಉಳಿಸ್ಬೇಕಾ ಬೇಡವಾ? ಉಳಿಸ್ಬೇಕಲ್ವಾ? ಇವನ್ನೆಲ್ಲ ಬಳಸೋದನ್ನ ಕಡಿಮೆ ಮಾಡಕ್ಕ ಬೇಡವಾ? ಕಡಿಮೆ ಮಾಡಬೇಕು. ಈ ತರ ನಾವು ದಿನನಿತ್ಯ ಚಟುವಟಿಕೆಗಳನ್ನ ಅಂದ್ರೆ ಪರಿಸರನ ಉಳಿಸೋ ಚಟುವಟಿಕೆಗಳನ್ನ ಮಾಡಿದ್ರಿಂದ ನಾವು ಏನ್ ಮಾಡ್ಬೋದು, ಪರಿಸರನ ಸಂರಕ್ಷಣೆ ಮಾಡೋದು ಮಾಡ್ಬೋದಲ್ವಾ. ಅದೇ ರೀತಿ ಜೊತೆಗೆ ಏನಾಗ್ತೈತೆ, ಈಗಿನ ಕಾಲ ನೀವು ನೋಡ್ತಿರ್ಬೋದು, ಅರಣ್ಯನ ನಾಶ ಮಾಡ್ತಾರಲ್ವಾ, ಡಿಫಾರೆಸ್ಟೇಷನ್ ಅಂತ ಏನ್ ಹೇಳ್ತಾರೆ ಅಲ್ವಾ. ಅಂದ್ರೆ ಏನ್ ಮಾಡ್ತಾರೆ, ಕಾಡುಗಳು ಈಗ ಜನಸಂಖ್ಯೆ ಜಾಸ್ತಿ ಆಯ್ತೈತೆ ಏನ್ ಮಾಡ್ತೈತೆ, ಕಾಡು ಪ್ರದೇಶಗಳನ್ನೆಲ್ಲ ಈಗ ಕಾಡಿಗೆ ಬೇಲಿ ಹಾಕಿರ್ತಾರೆ ಅವ್ರು ಇಷ್ಟು ಜಾಗ ಅಂತ. ಅವ್ರು ಏನ್ ಮಾಡ್ತಿದ್ವಿ, ನಾವು ಒದರಿಸ್ಕೊ ಹೋಗ್ತಿರ್ತೀವಿ. ನೀವು ನೋಡಿರ್ಬೋದು ಎಷ್ಟು ಹೊಸದಾಗಿ ರಸ್ತೆಗಳು ಮಾಡ್ತಿದ್ವಲ್ವಾ, ಅನೇಕ ರಸ್ತೆಗಳು ಮಾಡಿದಾಗ ನಾವು ಜಾಗಕ್ಕೆ ಏನ್ ಮಾಡ್ತೀವಿ, ಕಾಡೊಳಗಡೆ ಜಾಗ ಮಾಡ್ತಿದ್ವಿ ರಸ್ತೆಗಳು ಬೇಗ ಹೋಗೋದಿಕ್ಕೆ. ಆಗ ಕಾಡೊಳಗಡೆ ಹೋದಾಗ ಪ್ರಾಣಿಗಳಿಗೆ ತೊಂದರೆ ಆಗುತ್ತೆ ಆಗುತ್ತೆ. ಆಗ ಏನ್ ಮಾಡ್ತಾರೆ ಪ್ರಾಣಿಗಳು, ಯತೀಶ್ ಅವ್ರು ಹೇಳ್ತಾರೆ ನೋಡಿ, ಬೇರೆ ಪ್ರದೇಶಗಳು ನೀವು ಟಿವಿಲೆಲ್ಲ ನೋಡಿರ್ಬೋದು, ಚಿರತೆ ಗೊತ್ತು, ಆನೆ ಗೊತ್ತು, ಊರಲ್ಲಿ ಅಂತ ಕೇಳಿದಿರಾ? ಆಕ್ಚುಲಿ ಚಿರತೆ ಆನೆ ಎಲ್ಲಿಗೂ ಬಂದಿಲ್ಲ ಊರಿಗೆ, ಅದ್ರ ಇರೋ ಜಾಗಕ್ಕೆ ನಾವು ಹೋಗಿದ್ವಿ ನೋಡಿ. ನಮ್ಮ ಮುನ್ಸಿಪಾಗ ಏನಾಗಿದೆ, ಈಗ ಫಸ್ಟ್ ನಮ್ಮ ಅಪ್ಪ ಅಮ್ಮಗೆ ಈಗ ಇಬ್ಬಿಬ್ರು ಮಕ್ಳು ಇರ್ತಾರೆ ಅನ್ಕೊಳ್ಳಿ, ಮುಂದೆ ಹೋಗ್ತಾ ಜನಸಂಖ್ಯೆ ಜಾಸ್ತಿ ಆಗುತ್ತೆ ಕಡಿಮೆ ಆಗುತ್ತಾ? ಜಾಸ್ತಿ ಆದಾಗ ಅವ್ರ ಮನೆಗಿನ ಕಟ್ಕೊಳಕ್ಕೆಲ್ಲ ಜಾಗ ಬೇಕಲ್ವಾ. ಅವ್ರು ಏನ್ ಮಾಡ್ತಾರೆ, ಈ ತರ ಕಾಡು ಗೀಡು ಇದ್ದಾಗ, ಈ ತರ ಸರ್ಕಾರಿ ಜಾಗ ಇದ್ದಾಗ ಆಕ್ರಮಣ ಮಾಡ್ಕೊಳ್ತಿರ್ತಾರಲ್ವಾ, ಜಾಗ ಇಟ್ಕೊಳ್ಳೋದಿದ್ದು ನಂದು ಅನ್ನೋದು ಆತರ ಆಕ್ರಮಿಸ್ಕೊಳ್ತಿರ್ತಾರಲ್ವಾ. ಆಗ ಪ್ರಾಣಿ ಪಕ್ಷಿಗಳು ಏನಾಗುತ್ತೆ, ಅವು ಸ್ವಚ್ಛಂದವಾಗಿ ಓಡಾಟ ಎಷ್ಟು ಇರ್ಬೇಕಾಗಿದ್ದು ಇಷ್ಟು ಇರುತ್ತೆ. ನಾವೆಲ್ಲ ಆಕ್ರಮಣ ಮಾಡ್ಕೊಂಡಾಗ ಏನಾಗುತ್ತೆ, ಅದಕ್ಕೆ ತೊಂದರೆ ಆಗುತ್ತೆ, ಅದರ ಜೀವನ ಶೈಲಿಗೆ ತೊಂದರೆ ಆಗುತ್ತೆ. ಆಗ ಏನ್ ಮಾಡುತ್ತೆ ಅದು, ಅದಕ್ಕೆ ಊಟ ಸಿಕ್ಕಿದಾಗ, ಅದಕ್ಕೆ ಕುಡಿಯೋದಕ್ಕೆ ನೀರು ಸಿಕ್ಕಿದಾಗ ಆಗ ಏನ್ ಮಾಡುತ್ತೆ, ಅದು ಹಳ್ಳಿಗಳಿಗೆ ಬರುತ್ತೆ ಅಂತೆ. ಹಳ್ಳಿಗಳಿಗೆ ಬರಲ್ಲ, ಆಕ್ಚುಲಿ ಆ ಜಾಗ ಬಂದು ಅದ್ರಿಂದ ಪ್ರಾಣಿ ಪಕ್ಷಿಗಳೇ ಅದ್ರ ಜಾಗದಲ್ಲಿ ಹೋಗಿ ನಾವು ಅದ್ರ ಜಾಗ ಏನ್ ಮಾಡಿದ್ವಿ, ಇಟ್ಕೊಂಡಿದ್ವಿ ಅಂತ ಆಯ್ತಾ. ಈ ತರ ಹೊಸ ರಸ್ತೆ ಅಂದ್ರೆ ಮತ್ತೆ ಇದನ್ನ ತಪ್ಪಿಸ್ಕೊಳಕ್ಕೆ ಏನ್ ಮಾಡ್ಬೇಕು ನಾವು, ಹೌದು ಮತ್ತೆ ನೋಡಿ, ಜಾಸ್ತಿ ಅನೇಕ ರಸ್ತೆಗಳನ್ನ ಈ ಕಾಡಿನೊಳಗಡೆ ಬಳಸಬಾರ್ದು ಆಯ್ತಾ. ಬಳಸಿದ್ರು ಈಗ ನೀವೆಲ್ಲ ಆನೆ ಕಾರಿಡಾರ್ ಅಂತ ಕೇಳಿದ್ರಿ. ಆನೆ ಕಾರಿಡಾರ್ ಅಂದ್ರೆ ಅವೆಲ್ಲ ಪ್ರಾಜೆಕ್ಟ್ ಏನ್ ಮಾಡ್ತಾರೆ ಅಂದ್ರೆ, ಕೆಳಗಡೆ ಕಾಡಿರುತ್ತೆ, ಮೇಲ್ಗಡೆ ಫ್ಲೈಓವರ್ ಅಂತ ಮಾಡ್ತಾರೆ. ಅಂದ್ರೆ ಪ್ರಾಣಿಗಳಿಗೆ ಯಾವ್ದೇ ರೀತಿ ತೊಂದರೆ ಆಗದ ರೀತಿ ಮೇಲ್ಗಡೆ ಮಾತ್ರ ಓಡಾಡ್ಕೊಳ್ಳೋದು ನಾವು ರಸ್ತೆಯಲ್ಲಿ. ಅವು ಕೆಳಗಡೆ ಏನಾಗಿರ್ತವೆ, ಅವು ಪಾಡಿಗೆ ಅವು ಕೆಳಗಡೆ ಓಡಾಡ್ತಾ ಇರ್ತವೆ. ಈ ತರ ತೊಂದರೆ ಆಗಲ್ಲ ಪ್ರಾಣಿಗೆ. ಅದನ್ನೇ ನಾನು ಈ ರಸ್ತೆ ಮಾಡ್ಬೇಕು ಅಂದ್ಬಿಟ್ಟು ಕಾಡಿಗೆ ಕತ್ತರಿಸ್ಬಿಟ್ಟು ಎಲ್ಲ ಮರಗಿಡಗಳನ್ನೆಲ್ಲ ಕತ್ತರಿಸ್ಬಿಟ್ಟು ರಸ್ತೆ ಮಾಡಕ್ಕಾಗುತ್ತಾ? ನಿಮ್ಗೆಲ್ಲ ಕೊಡಗು ಜಿಲ್ಲೆ ಗೊತ್ತಿದೆಯಲ್ವಾ, ನಮ್ಮ ಕರ್ನಾಟಕ ರಾಜ್ಯದಲ್ಲಿ ರೈಲು ಮಾರ್ಗವಿಲ್ಲದ ಏಕೈಕ ಜಿಲ್ಲೆ ಕೊಡಗು. ಕಾರಣ ಏನಂದ್ರೆ ಅದು ತುಂಬಾ ನಾವು ಹೋಗಿರಲ್ಲ ಟೂರ್ಗೆ, ತುಂಬಾ ಬರೀ ಬೆಟ್ಟ ಗುಡ್ಡನೇ ಐತೆ, ತುಂಬಾ ಮರ ಗಿಡಗಳೈತೆ. ಈಗ ಟ್ರೈನ್ ಮಾಡ್ಬೇಕಂದ್ರೆ ಸುಮ್ಮನೆ ಮಾಡ್ತಾರೆ ಅವರು, ಆ ಬೆಟ್ಟ ಗುಡ್ಡಗಳನ್ನೆಲ್ಲ ಕತ್ತರಿಸಿ ಎಲ್ಲ ಮರಗಳನ್ನೆಲ್ಲ ಕತ್ತರಿಸಿ ಸಮ ಮಾಡ್ಬೇಕಂದ್ರೆ ಮಟ್ಟ ಮಾಡಕ್ಕೆ ಇದಾಕತಿಗೆ ಕಂಬಿಗಳನ್ನ. ಆತರ ಮಾಡಿದ್ರೆ ಎಷ್ಟು ಮರಗಿಡಗಳು ಬೇಸಾಗುತ್ತಲ್ವಾ, ಮತ್ತೆ ಬೆಟ್ಟ ಗುಡ್ಡಗಳೆಲ್ಲ ನೆಲಸಮ ಮಾಡ್ತಾರಲ್ವಾ. ಅದಕ್ಕೆ ಅಲ್ಲಿರೋ ಜನಗಳೇ ಏನ್ ಮಾಡ್ತಾರೆ, ವಿರೋಧ ಮಾಡ್ತಿದ್ರೆ ನಮ್ಗೆ ಯಾವ ಟ್ರೈನು ಬೇಡ, ಏನು ಬೇಡ, ನಾವ್ ಈಗಲೇ ಸ್ವಚ್ಛವಾಗಿದ್ದೀವಿ ಅಂದ್ರೆ ಈಗಲೇ ನಾವು ಚೆನ್ನಾಗಿದ್ದೀವಿ, ನಿಮ್ ಟ್ರೈನು ಬೇಡ ಏನು ಬೇಡ ಅಂತ ಸರ್ಕಾರಕ್ಕೆ ಅವರು ಮನವಿ ಕೊಟ್ಟಿದ್ದಾರೆ. ಅದಕ್ಕೆ ಈಗಲೂ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ರೈಲು ಮಾರ್ಗವಿಲ್ಲದ ಜಿಲ್ಲೆ ಯಾವ್ದಾದ್ರು ಇದೆ ಅಂದ್ರೆ ಕೊಡಗು ಮಾತ್ರ. ಯಾಕಂದ್ರೆ ಅಲ್ಲಿ ಟ್ರೈನ್ ಮಾಡ್ತೀನಿ ಅಂದ್ರೆ ಲಕ್ಷಾನುಗಟ್ಟಲೆ ತುಂಬಾ ಕಾಡು, ಕೊಡಗು ಜಿಲ್ಲೆ ಫುಲ್ ಕಾಡು, ಲಕ್ಷಾನುಗಟ್ಟಲೆ ಮರಗಳೇನಾಗುತ್ತೆ ನಾಶ ಆಗುತ್ತೆ. ಪ್ರಕೃತಿ ಎಲ್ಲ ನಾಶ ಆದ್ರೆ ಗೊತ್ತಾಗುತ್ತೆ. ನಾವು ಈಗಲೇ ಸುಮಾರು ನಾಶ ಮಾಡಿದೀವಿ ಅಲ್ವಾ. ಅದರಿಂದ ಯಾವುದೇ ರೈಲು ಮಾರ್ಗ ಬೇಡ ನಮ್ಗೆ ಅಂತ ಅಲ್ಲಿರೋ ಜನಗಳೇ ಮನವಿ ಕೊಟ್ಟಿದ್ದಾರೆ ಆಯ್ತಾ. ಅದಕ್ಕೋಸ್ಕರ ರೈಲು ಮಾರ್ಗ ಇಲ್ಲ ಆ ಜಿಲ್ಲೆ. ಈ ಕಾರಣಕ್ಕೋಸ್ಕರ ನೋಡಿ ಇಲ್ಲ, ಯಾಕಂದ್ರೆ ಒಂದ್ ರಸ್ತೆ ಕಾಡೊಳಗಡೆ ಹೋಗುತ್ತೆ ಅಂದ್ರೆ ನೀವು ನೋಡಿರ್ಬೋದು, ಸಾಲುಮರದ ತಿಮ್ಮಕ್ಕ ಕೇಳಿದ್ರ, ಅವ್ರು ಹುಟ್ಟಿರೋ ಊರಲ್ಲಿ ಕನಿಷ್ಠ 2-3 ಕಿಲೋಮೀಟರ್ ಅಷ್ಟು ಆಲದ ಮರಗಳು ಬೆಳೆಸಿದ್ರೆ ರಸ್ತೆಯ ಆ ಕಡೆ ಈ ಕಡೆ ಆಯ್ತಾ. ಈ ತರ ಬೆಳೆಸಿದ್ರೆ ಒಳ್ಳೇದ ಕೆಟ್ಟದ? ಒಳ್ಳೇದಲ್ವಾ. ಯಾಕಂದ್ರೆ ಜಾಸ್ತಿ ಮರ ಗಿಡಗಳು ಏನ್ ಮಾಡುತ್ತೆ, ಆಕ್ಸಿಜನ್ ಜಾಸ್ತಿ ಬಿಡುತ್ತೆ ವಾತಾವರಣಕ್ಕೆ. ಜಾಸ್ತಿ ಆಕ್ಸಿಜನ್ ವಾತಾವರಣಕ್ಕೆ ಬಂದಾಗ ಏನಾಗುತ್ತೆ, ಅಲ್ಲಿರೋ ಕಾರ್ಬನ್ ಹೌದು ವಾಯು ಮಾಲಿನ್ಯ ಅದನ್ನ ತಡೆಗಟ್ಟೋದು. ಅಂದ್ರೆ ಕಾರ್ಬನ್ ಡೈಆಕ್ಸೈಡ್ ಕಣ ಏನ್ ಮಾಡುತ್ತೆ, ಕುಗ್ಗಿಸುತ್ತೆ. ಯಾಕಂದ್ರೆ ಅಡಿಗೆ ತಯಾರು ಮಾಡ್ಕೋಬೇಕಾದ್ರೆ ನಾವು ನೋಡಿದ್ವಿ, ಗಿಡ ಮರಗಳು ಕಾರ್ಬನ್ ಡೈಆಕ್ಸೈಡ್ ಬಳಸ್ಕೊತೇವಲ್ವಾ. ಜಾಸ್ತಿ ಮರಗಳನ್ನ ಬಳಸಿದ್ರೆ ಅಲ್ಲಿರೋ ವಾತಾವರಣದಲ್ಲಿರೋ ಕಾರ್ಬನ್ ಡೈಆಕ್ಸೈಡ್ ಅಡಿಗೆ ಮಾಡಿದ್ರೆ ಬಳಸ್ಕೊತೇವೆ. ಹಾಗೇನಾಗುತ್ತೆ, ವಾತಾವರಣದಲ್ಲಿ ಕಾರ್ಬನ್ ಡೈಆಕ್ಸೈಡ್ ಮಟ್ಟ ಕಡಿಮೆ ಆಗುತ್ತೆ. ಕಾರ್ಬನ್ ಡೈಆಕ್ಸೈಡ್ ಮಟ್ಟ ಕಡಿಮೆ ಅಂದ್ರೆ ತಾಪಮಾನ ಅಂದ್ರೆ ಈ ಭೂಮಿಯ ತಾಪಮಾನ ಅಂದ್ರೆ ಈಗೆಲ್ಲ ನೀವು ಕೇಳಿರ್ಬೋದು, ಅಯ್ಯೋ ಯಾಕೆ ಈಗ ಬರ್ತಾ ಬಿಸಿಲು ಜಾಸ್ತಿ ಆಗ್ತೈತೆ ಅಂತ ಹೇಳ್ತಾರಲ್ವಾ. ನಿಮ್ಮ ಅಜ್ಜಿ ತಾತನ್ನ ಕೇಳಿ, ನಮ್ ಟೀಚರ್ಸ್ ಪ್ರೊಫೆಸರ್ಸ್ ಏನ್ ಹೇಳ್ತಾರೆ ಅಂದ್ರೆ 1985 ನಮ್ಮ ಮೈಸೂರಿಗೆ ಫ್ಯಾನೇ ಬೇಕಾಗಿರ್ಲಿಲ್ಲ.
ಅಷ್ಟು ಮರಗಳಿದ್ದು ಒಳ್ಳೆ ಒಂದು ರೂಮಲ್ಲಿ ಫ್ಯಾನ್ ಹಾಕ್ಸಿರ್ಲಿಲ್ಲ ಅಂತ ಹೇಳ್ತಾರೆ. ಇವಾಗ ಬರೀ ಒಂದು 30-40 ವರ್ಷ ಆಗಿದೆ. ಈಗ ಏನ್ ಮಾಡಿದ್ರೆ ಪ್ರತಿ ಕೊಠಡಿಗೂ ಫ್ಯಾನ್ ಇಲ್ಲ, AC ಇಲ್ಲ ಅಂದ್ರೂ ಇರಕ್ಕಾಗಲ್ಲ ಮೈಸೂರು. ಇದಕ್ಕೆ ಕಾರಣ ಏನು? ಇರೋವರ ಮರ ಗಿಡಗಳನ್ನೆಲ್ಲ ಸಿಟಿಲಿ ಇರೋದೆಲ್ಲ ಕಟ್ಟಿದ್ದಾರೆ. ಕಾರಣ ಏನು? ಚಿರಂಡಿ ಮಾಡ್ಬೇಕು, ರಸ್ತೆ ಮಾಡ್ಬೇಕು, ಲೈಟ್ ಕಂಬ ಹಾಕೊಡ್ಬೇಕು, ಅದು ಇದು ಅಂತ ನಮ್ಮ ಅನುಕೂಲಕ್ಕೆ ತಕ್ಕಂತೆ ನಾವ್ ಏನ್ ಮಾಡ್ತೀವಿ, ಮರ ಗಿಡಗಳನ್ನೆಲ್ಲ ಕತ್ತರಿಸ್ತಿದೀವಿ. ಈ ತರ ಕತ್ತರಿಸೋದ್ರಿಂದ ಏನಾಗ್ತೈತೆ, ವಾತಾವರಣದಲ್ಲಿ ಕಾರ್ಬನ್ ಡೈಆಕ್ಸೈಡ್ ಪ್ರಮಾಣ ಜಾಸ್ತಿ ಆಗ್ತೈತೆ. ವಾತಾವರಣದಲ್ಲಿ ಕಾರ್ಬನ್ ಡೈಆಕ್ಸೈಡ್ ಪ್ರಮಾಣ ಜಾಸ್ತಿ ಆದ್ರೆ ಅದು ಏನ್ ಮಾಡುತ್ತೆ, ಸೂರ್ಯನ ಶಾಖದಿಂದ ಬರುತ್ತಲ್ಲ ಬೆಳಕು, ಸೂರ್ಯನ ಕಿರಣ ಶಾಖ ಬರುತ್ತಲ್ಲ, ಆ ಶಾಖ ಏನ್ ಮಾಡುತ್ತೆ, ಹಿಡಿದಿಟ್ಕೊಳ್ಳುತ್ತೆ ಕಾರ್ಬನ್ ಡೈಆಕ್ಸೈಡ್. ಕಾರ್ಬನ್ ಡೈಆಕ್ಸೈಡ್ ಶಾಖ ಹಿಡಿದಿಟ್ಕೊಂಡ್ರೆ ಏನಾಗುತ್ತೆ, ಭೂಮಿಯ ತಾಪಮಾನ ಹೆಚ್ಚುತ್ತೆ, ಅಂದ್ರೆ ಭೂಮಿ ಜಾಸ್ತಿ ಕಾಯುತ್ತೆ. ಭೂಮಿ ಜಾಸ್ತಿ ಕಾದಾಗ ಏನಾಗುತ್ತೆ, ನಮ್ಗೆ ನಮ್ ದೇಹ ಜಾಸ್ತಿ ಕಾಯುತ್ತೆ. ಆಗ ನಮ್ಗೆಲ್ಲ ಸೆಕೆ ಆಗ್ತದಲ್ವಾ? ನೀವೆಲ್ಲ ಕೇಳಿದಿರ್ತಾನೆ, ನಿಮ್ಮ ಅಜ್ಜಿಯವರೆಲ್ಲ ಸೆಕೆ ಅಯ್ಯೋ ನಮ್ ಕಾಲದಲ್ಲಿ ಆ ತರ ಇರ್ಲಿಲ್ಲ ಅಂದ್ರೆ, ನೀವು ಯಾರು ಕೇಳಿಲ್ಲ, ನೀವು ಹೋಗಿ ಕೇಳಿ. ನಿಮ್ಮ ಒಂದು 45 ವರ್ಷದಿಂದ ಹೇಗಿತ್ತು ಆಗ ವಾತಾವರಣ, ಫ್ಯಾನ್ ಆದ್ರೂ ಬಳಸ್ತಿದ್ರೆ ಅಂತ. ಈಗ ನಿಮ್ಮನೆಲ್ಲ ಫ್ಯಾನ್ ಇದೆ ತಾನೆ, ಇನ್ನೊಂದು 45 ವರ್ಷ ಹೋಗ್ಲಿ, ಫ್ಯಾನ್ ಎಲ್ಲ AC ಎಲ್ಲ ಏನ್ ಮಾಡಿದ್ರು ಆಗಲ್ಲ. ಯಾಕಂದ್ರೆ ಎಲ್ಲ ಮರಗಳನ್ನ ಕತ್ತರಿಸ್ತೀವಿ ತಾನೆ. ಅದರಿಂದ ಪರಿಸರಕ್ಕೆ ಮರ ಗಿಡಗಳನ್ನು ಬೆಳೆಸೋದು ತುಂಬಾ ನಮ್ಗೆ ಅನಿವಾರ್ಯ. ಯಾಕೆಂದ್ರೆ ಅದರಿಂದ ಜಾಗತಿಕ ತಾಪಮಾನ ಆಗಿರ್ಬೋದು, ಅಥವಾ ಈ ಭೂಮಿಯ ಕಾಯಿನ ತಾಪಮಾನ ಆಗಿರ್ಬೋದು, ಇದನ್ನೆಲ್ಲ ಏನ್ ಮಾಡ್ಬೋದು, ನಾವು ಕಡಿಮೆ ಮಾಡ್ಬೋದು. ಜೊತೆಗೆ ಆಕ್ಸಿಜನ್ ಪ್ರಮಾಣನ ಜಾಸ್ತಿ ಮಾಡಿ ಕಾರ್ಬನ್ ಡೈಆಕ್ಸೈಡ್ ಪ್ರಮಾಣ ಕಡಿಮೆ ಮಾಡಿದ್ರೆ ಈ ಭೂಮಿ ಕಾಯೋದು ಕಡಿಮೆ ಆಗುತ್ತೆ. ಅರ್ಥ ಆಯ್ತಾ? ಈ ತರ ಮಡ್ಕೇರಿಲ್ಲ ನೋಡಿ, ಪ್ರಕೃತಿ ಅಂದಾಗ ಈಗ ಎಲ್ಲ ಕಡೆನೂ ಸಮವಾಗಿರ್ತದೆ ಪ್ರದೇಶ. ಈಗ ನೋಡಿ, ನಮ್ಮ ಪ್ರಕೃತಿನೇ ಹಾಗೆ. ಯಾಕೆಂದ್ರೆ ನಾವು ದೇವರಲ್ಲಿ ಅಂತ ಕೇಳ್ತೀವಲ್ವಾ, ದೇವರನ್ನ ನಮ್ಮ ಪ್ರಕೃತಿನೇ ನೋಡ್ಬೇಕು. ಯಾಕೆಂದ್ರೆ ನೋಡಿ, ನಮಗ್ ಬೇಕಾದ ಗಾಳಿ ಇದೆ, ಪಂಚಭೂತಗಳು ಕೇಳಿದ್ದೀರಲ್ವಾ, ಮಾನವನು ಅವನು ಆರಾಮವಾಗಿ ತನ್ನ ಜೀವನವನ್ನು ನಡೆಸಲು ಬೇಕಾಗಿರೋ ಪಂಚಭೂತಗಳಾಗಿರ್ಬೋದು ಎಲ್ಲ ಪ್ರಕೃತಿಯಲ್ಲೇ ಇದೆ. ಅದಕ್ಕೆ ನಾವು ದೇವರಲ್ಲಿದ್ದಾನೆ ಅನ್ನೋದಕ್ಕೆ ಪ್ರಕೃತಿನೇ ದೇವರು ಅಂತ ಹೋಲಿಸ್ತಾರೆ. ನೋಡಿ, ಕುಡಿಯೋದಕ್ಕೆ ನೀರು ಬೇಕು, ಎಲ್ಲಿ ಸಿಗುತ್ತೆ? ನೀರು ಪ್ರಕೃತಿ. ಯಾರಾದ್ರೂ ಕೊಡ್ತಾರೆ ನೀರು, ಯಾರಾದ್ರೂ ಮಾಡಕ್ಕಾಗುತ್ತಾ ನೀರ್ನ? ಪ್ರಕೃತಿಲೇ. ಉಸಿರಾಡೋದಕ್ಕೆ ಗಾಳಿ ಬೇಕು, ಎಲ್ಲಿ ಸಿಗುತ್ತೆ? ಪ್ರಕೃತಿ. ಬೆಂಕಿ, ಅಡಿಗೆ ಮಾಡೋದಕ್ಕಾಗಿರ್ಬೋದು, ಬೆಂಕಿ ಅಥವಾ ಶಾಖ ಬೇಕೇ ಬೇಕು ಮಾನವ ಜೀವಿಸಲು, ಎಲ್ಲಿ ಸಿಗುತ್ತೆ? ಪ್ರಕೃತಿ. ಇನ್ನೆರಡು ಯಾವುದು ಪಂಚಭೂತಗಳಲ್ಲಿ? ನೀರು, ಗಾಳಿ, ಬೆಂಕಿ. ಇನ್ನೆರಡು ಯಾವುದು? ಮಣ್ಣು. ಮಣ್ಣು ಎಲ್ಲಿ ಸಿಗುತ್ತೆ? ಇನ್ನೊಂದು ಯಾವುದು? ಬೆಳಕು. ಎಲ್ಲಿ ಸಿಗುತ್ತೆ? ಇವೆಲ್ಲ ಪಂಚಭೂತಗಳು ಸಿಗೋದೇ ಪ್ರಕೃತಿಯಿಂದ. ಅದಕ್ಕೆ ನಮ್ಗೆ ದೇವರು ಹೇಳಿದ್ದಾನೆ ಅಂದ್ರೆ ಪ್ರಕೃತಿಯ ದೇವರು. ಈ ಪ್ರಕೃತಿ ಎಲ್ಲ ಕಡೆ ಒಂದೇ ತರ ಇದೆಯಾ? ನೀವು 6 ಓದಿದ್ರಿ, ಸಮವಾಗಿರೋ ಪ್ರದೇಶ ಎಲ್ಲದೂ ಒಂದೇ ತರ ಸಮವಾಗಿರೋ ಪ್ರದೇಶ ಇದೆಯಾ? ನೋಡಿ, ಕೆಲವು ಕಡೆ ಮಳ್ಳುಗಳಿದೆ, ಕೆಲವು ಕಡೆ ಬೇರೆ ಬೇರೆ ಮಣ್ಣುಗಳಿದೆ, ಕೆಲವು ಕಡೆ ಜಾಸ್ತಿ ಯಥೇಚ್ಛವಾಗಿ ನೀರಿದೆ.